ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ 45ನೇ ರೈತ ಹುತಾತ್ಮ ದಿನಾಚರಣೆ ನಿಮಿತ್ತ ಬೃಹತ್ ಸಮಾವೇಶ ಹಾಗೂ ಪ್ರಗತಿಪರ ರೈತರಿಗೆ ಮತ್ತು ವೈದ್ಯರಿಗೆ ಸನ್ಮಾನ ಸಮಾರಂಭವು ದಿನಾಂಕ ಜುಲೈ 21ರಂದು ಬೆಳಗ್ಗೆ 10 ಗಂಟೆಗೆ ಅಥಣಿಯ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ರೈತ ಭವನದಲ್ಲಿ ಜರುಗಲಿದೆ ಎಂದು ಇಂಚಗೇರಿ ಸಂಪ್ರದಾಯದ ಸಂತ ಪೂಜ್ಯ ಶಶಿಕಾಂತ ಗುರೂಜಿಯವರ ನಿವಾಸದಲ್ಲಿ ಪತ್ರಿಕಾಗೋಷ್ಠಿ ಜರುಗಿತು. ಇನ್ನು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಶಶಿಕಾಂತ ಗುರೂಜಿಯವರು, ಹಾರೋಗೇರಿ ಪಟ್ಟಣದಿಂದ ಸುಮಾರು 500ಕ್ಕೂ ಅಧಿಕ ಬೈಕುಗಳ ಮೂಲಕ ದರೂರ ಗ್ರಾಮದವರೆಗೆ ರ್ಯಾಲಿ ಸಾಗಿ ಆಗಮಿಸಿದ ಎಲ್ಲ ಪೂಜ್ಯರಿಗೆ ಪುಷ್ಪವೃಷ್ಟಿ ಮಾಡುವ ಮೂಲಕ ಅಲ್ಲಿಂದ 1500 ಬೈಕ್ಗಳ ಮೂಲಕ ಸಮಾರಂಭ ನಡೆಯುವ ಸ್ಥಳದವರೆಗೆ ಬೈಕ್ ರ್ಯಾಲಿ ನಡೆಸಲಾಗುವುದು. ಇನ್ನು ಮುಗಳಖೋಡ ಜಡಗ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳು, ಮಕಣಾಪುರದ ಪೂಜ್ಯ ಸೋಮೇಶ್ವರ ಮಹಾಸ್ವಾಮೀಜಿಗಳು, ಗೋಕಾಕದ ಸುವರ್ಣ ತಾಯಿಯವರು ಹಾಗೂ ಕೂಡಲ ಸಂಗಮದ ಪೂಜ್ಯ ಬಸವ ಜಯಂತಿಯ ಸ್ವಾಮೀಜಿಯನ್ನ ಒಳಗೊಂಡ 11 ಜನ ಪೂಜ್ಯರ ಸಮ್ಮುಖದಲ್ಲಿ ಕಾರ್ಯಕ್ರಮ ಜರುಗುವುದು ಎಂದರು. ಜಿಲ್ಲೆ ಹಾಗೂ ರಾಜ್ಯಗಳಿಂದ ಹಲವಾರು ಅಧಿಕಾರಿಗಳು ಆಗಮಿಸುತ್ತಿದ್ದು, ಪಕ್ಷಾತೀತ ಮತ್ತು ಜಾತ್ಯತೀತವಾಗಿ ಎಲ್ಲ ರೈತರು ಆಗಮಿಸಿ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕೆಂದು ಮನವಿ ಮಾಡಿದರು. ಆತ್ಮೀಯ ಎಲ್ಲ ಮಾಧ್ಯಮ ಮಿತ್ರರಿಗೂ ಶರಣೆಂದು. ಬಂಧುಗಳೇ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ 40ನೇ ರೈತ ಹುತಾತ್ಮೆ ದಿನಾಚರಣೆ ನಿಮಿತ್ತವಾಗಿ ಬೆಳಗಾವಿ ಜಿಲ್ಲೆಯ ಅಥಣಿಯ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ರೈತ ಭವನದಲ್ಲಿ ರೈತ ಹುತಾತ್ಮ ದಿನಾಚರಣೆ ಅಂಗವಾಗಿ ರಾಜ್ಯ ಮಟ್ಟದ ಬೃಹತ್ ರೈತ ಸಮಾವೇಶವನ್ನು ಹಮ್ಮಿಕೊಂಡಿದ್ದು, ನಾಡಿನಾದ್ಯಂತ ಕನಿಷ್ಠ 5ರಿಂದ 7,000 ರೈತ ಮುಖಂಡರು, ರೈತ ಕಾರ್ಯಕರ್ತರು, ಅನ್ನದಾತ ಬಂಧುಗಳು ಈ ಸಮಾವೇಶದಲ್ಲಿ ಭಾಗವಹಿಸಲಿದ್ದು, ಈ ಕಾರ್ಯಕ್ರಮದ ದಿವ್ಯ ಅಧ್ಯಕ್ಷತೆಯನ್ನು ರೈತ ಸಂಘದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚುನ್ನಪ್ಪ ಪೂಜಾರಿ ವಹಿಸಿಕೊಳ್ಳಲಿದ್ದು, ಈ ಎಲ್ಲ ಅನ್ನದಾತನ ಕಾರ್ಯಕ್ರಮದ ಈ ಸಮಾವೇಶದ ದಿವ್ಯ ಸಾನ್ನಿಧ್ಯವನ್ನು ನಾಡಿನ ಹೆಸರಾಂತ ಪರಮಪೂಜ್ಯರಾಗಿರ್ತಕ್ಕಂಥ ಪರಮಪೂಜ್ಯರು ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳು, ಸುಕ್ಷೇತ್ರ ಮುಗಳಖೋಡ ಜಡಗ ಶ್ರೀಮಠ, ಅದೇ ರೀತಿಯಾಗಿ ಪಂಚಮಸಾಲಿ ಪೀಠದ ಪ್ರಥಮ ಜಗದ್ಗುರುಗಳಾಗಿರ್ತಕ್ಕಂಥ ಪರಮಪೂಜ್ಯರು ಆತ್ಮೀಯರಾಗಿರ್ತಕ್ಕಂಥ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು, ಗೋಕಾಕಿನ ಸುವರ್ಣ ತಾಯಿಯವರು, ಬಸವ ಪ್ರಕಾಶ್ ಮಹಾಸ್ವಾಮಿಗಳು, ಮಕಣಾಪುರದ ಸೋಮೇಶ್ವರ ಮಹಾಸ್ವಾಮಿಗಳು, ಡಾಕ್ಟರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯರು, ಈ ರೀತಿಯಾಗಿ ನಾಡಿನ ಹೆಸರಾಂತ 11 ಜನ ಮಹಾತ್ಮರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಳ್ಳಿದ್ದು, ಅದೇ ರೀತಿಯಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು, ವಿಜಯಪುರ ಜಿಲ್ಲೆಯ ಪೊಲೀಸ್ ಮಹಾವರಿಷ್ಠಾಧಿಕಾರಿಗಳು, ಈ ರೀತಿ ನಾಡಿನ ಹಲವಾರು ಅಧಿಕಾರಿಗಳು ಭಾಗವಹಿಸಲಿದ್ದು, ಅದೇ ರೀತಿಯಾಗಿ ರಾಜ್ಯದ ಎಲ್ಲ ರಾಜ್ಯ ಮುಖಂಡರು, ಜಿಲ್ಲಾ ಮುಖಂಡರು, ಜಿಲ್ಲಾ ಅಧ್ಯಕ್ಷರುಗಳು, ತಾಲೂಕಾ ಅಧ್ಯಕ್ಷರು, ತಾಲೂಕು ಮುಖಂಡರು, ನಾಡಿನ ಹೆಸರಾಂತ ಎಲ್ಲ ಕಾರ್ಯಕರ್ತರಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತರಿಗೆ, ವೈದ್ಯರಿಗೆ, ಸಾಧಕರಿಗೆ, ಸಕಲ ಕಲಾವಲ್ಲಭರಿಗೆ, ಸೈನಿಕರಿಗೆ, ಹಲವಾರು ಸಾಧಕರ ಅಂದರೆ ಹಲವಾರು ರಂಗಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರನ್ನು ಗುರುತಿಸಿ ರೈತ ಹುತಾತ್ಮ ದಿನಾಚರಣೆ ಸವಿ ನೆನಪಿಗಾಗಿ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಇನ್ನೊಂದು ವಿಶೇಷ ಅಂತಂದರೆ ಹಾರೋಗೇರಿಯಿಂದ 500 ಬೈಕ್ಗಳ ಮೂಲಕ ರ್ಯಾಲಿಯನ್ನು ಪ್ರಾರಂಭ ಮಾಡಿ ದರೂರದಿಂದ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯವರೆಗೆ ಎಲ್ಲ ರೈತ ಬಂಧುಗಳು ಒಕ್ಕಟ್ಟಾಗಿ ಕನಿಷ್ಠ 1500 ಬೈಕ್ಗಳಲ್ಲಿ ಹಾಗೂ 100 ಕ್ರೂಸರ್ಗಳಲ್ಲಿ 100 ಕಾರ್ಗಳ ಮೂಲಕ ಬೃಹತ್ ಪ್ರಮಾಣದ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದ್ದು, ವಿಶೇಷವಾಗಿ ಶ್ರೀಮದ್ ಅಥಣಿ ಮುರುಗೇಂದ್ರ ಶಿವಗಳು ಅಡ್ಡಾಡಿದಂಥ ಪುಣ್ಯಭೂಮಿ ದರೂರಿನ ಬಸ್ ಸ್ಟ್ಯಾಂಡಿನಲ್ಲಿ ಎಲ್ಲ ಮಹಾತ್ಮರನ್ನು ಪುಷ್ಪವೃಷ್ಟಿಯ ಮೂಲಕ ಸ್ವಾಗತ ಮಾಡಿ, ತಾಯಂದರ ಮೂಲಕ ಆರತಿ ಎತ್ತಿ ಸ್ವಾಗತ ಮಾಡಿಕೊಂಡು ರೈತ ಹುತಾತ್ಮ ದಿನಾಚರಣೆ ಅಂದರೆ 1980ರಲ್ಲಿ ಗುಂಡೂರಾವ್ ಸರ್ಕಾರ ಇದ್ದಾಗ ಹೋರಾಟವನ್ನು ಮಾಡ್ತಕ್ಕಂಥ ರೈತರ ಮೇಲೆ ಗೋಲಿಬಾರಿ ಮಾಡಿದಂಥ ಸಂದರ್ಭದಲ್ಲಿ ರೈತರು ಒಕ್ಕಟ್ಟಾಗಿ ರೈತ ಸಂಘ ಸ್ಥಾಪನೆ ಆಗಿರ್ತಕ್ಕಂಥ 1980ರಲ್ಲಿ ರೈತರ ಕಿಚ್ಚಿನಿಂದಾಗಿ ಗಟ್ಟಿತನದಿಂದ ಗುಂಡೂರಾವ್ ಸರ್ಕಾರ ಬಿದ್ದು ಹೋಗಿತ್ತು. ಅದರ ಸವಿ ನೆನಪಿಗಾಗಿ ರೈತರೆಲ್ಲ ಒಕ್ಕಟ್ಟಾಗಿ ಸರ್ಕಾರಕ್ಕೊಂದು ಸಂದೇಶವನ್ನು ಕೊಡಬೇಕು. ಈ ಭಾಗದ ಎಲ್ಲ ಜ್ವಲಂತ ಸಮಸ್ಯೆಗಳನ್ನು ಡಿ ಸಿ ಅವರ ಮೂಲಕ ಸರ್ಕಾರಕ್ಕೆ ತಪ್ಪಿಸಬೇಕು. ಅನ್ನದಾತರು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ತಮ್ಮ ಮಾಧ್ಯಮಗಳ ಮೂಲಕ ವಿನಂತಿ ಮಾಡ್ಕೊಳ್ತೀನಿ, ನಮಗೆ ಕಾರ್ಡ್ ಮುಟ್ಟಿಲ್ಲ, ಫೋನ್ ಹಚ್ಚಿಲ್ಲ, ನಮಗೆ ಕರೆದಿಲ್ಲ ಅಂತಕ್ಕಂಥ ಭಾವವನ್ನು ಬಿಟ್ಟು ಪಕ್ಷಾತೀತ, ಜಾತ್ಯತೀತವಾಗಿ ರೈತ ಸಂಘದ ಕಾರ್ಯಕ್ರಮ, ಅನ್ನದಾತನ ಕಾರ್ಯಕ್ರಮ, ಬಿದ್ದಂಥವ್ರನ್ನ ಎತ್ತುವಂಥ ಕಾರ್ಯಕ್ರಮ, ಅದಕ್ಕಾಗಿ ವಿನಂತಿ ಮಾಡ್ಕೊಳ್ತೀನಿ. ಎಲ್ಲರೂ ಕೂಡ ಸ್ವ ಇಚ್ಛೆಯಿಂದ ಭಾಗವಹಿಸಿ ಹುತಾತ್ಮರಾಗಿರ್ತಕ್ಕಂಥ ರೈತರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯನ್ನು ಮಾಡಿ ಗೌರವ ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ತಮ್ಮೆಲ್ಲರ ಮೂಲಕ ನಾಡಿನ ಅನ್ನದಾತ ಬಂಧುಗಳಿಗೆ ನಾನು ವಿನಂತಿಯನ್ನು ಮಾಡಿಕೊಡ್ತೀನಿ. ಈ ಎಲ್ಲ ಕಾರ್ಯಕ್ರಮಗಳು ಪೂಜ್ಯ ಶಶಿಕಾಂತ್ ಗುರೂಜಿಯವರ ನೇತೃತ್ವದಲ್ಲಿ ಜರುಗಲಿದೆ ಎಂದು ರಾಜ್ಯಾಧ್ಯಕ್ಷರಾದ ಚುನ್ನಪ್ಪ ಪೂಜಾರಿ ಹೇಳಿದರು. ಎಲ್ಲ
ಪತ್ರಿಕಾ ಮಿತ್ರರಿಗೆ ನಮಸ್ಕಾರ ಹೇಳುತ್ತಾ, ಏನು ಜುಲೈ 21ನೇ ತಾರೀಕು ನಮ್ಮ ಅಥಣಿಯಲ್ಲಿ ಕೃಷ್ಣ ಶುಗರ್ ರೈತ ಭವನದಲ್ಲಿ ಒಂದು ರೈತ ಹುತಾತ್ಮ ದಿನಾಚರಣೆ ಪರಮ ಪೂಜ್ಯರಾಗಿರ್ತಕ್ಕಂಥ ಶಶಿಕಾಂತ್ ಗುರೂಜಿಯವರ ನೇತೃತ್ವದಲ್ಲಿ ಏನೋ ಒಂದು ರೈತ ಹುತಾತ್ಮ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ನವಲಗುಂದದಲ್ಲಿ ಬಸಪ್ಪ ಲಕ್ಕುಂಡಿ ಮತ್ತು ಈರಪ್ಪ ಕಡ್ಲಿಕೊಪ್ಪ ಅನ್ನುವಂಥ ಏನು ನಮ್ಮ ರೈತರು ಗೋಲಿಬಾರದಲ್ಲಿ ತೀರ್ಕೊಂಡ್ರು, ಅವರ ನೆನಪಿನಿಗೋಸ್ಕರ ಇವತ್ತು ಅದು ಒಂದು ಕರಾಳ ದಿನ ಕೂಡ ಅಂತದೆ. ಯಾಕಂದ್ರೆ ಇವತ್ತು ರೈತರ ಮೇಲೆ ಗೋಲಿಬಾರ್ ಮಾಡಿರ್ತಕ್ಕಂಥ ದಿನ. ಅದಕ್ಕಾಗಿ ದಯವಿಟ್ಟು ಇನ್ನು ಮುಂದೂ ಕೂಡ ಎಲ್ಲಿಯೂ ರೈತರ ಮೇಲೆ ಗೋಲಿಬಾರ್ ಆಗಬಾರ್ದು, ರೈತರನ್ನು ಗೌರವಿಸುವಂಥದ್ದಾಗಬೇಕು. ನಾಡಿನ ಜನ ಇವತ್ತು ರೈತರ ಆತ್ಮಹತ್ಯೆ ಹಾದಿ ಹಿಡಿದಿದ್ದಾರೆ. ಯಾಕಪ್ಪ ಅಂತಂದ್ರೆ ಬೆಳೆದಂಥ ಬೆಳೆಗೆ ಯೋಗ್ಯವಾದ ಬೆಲೆ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ರೈತರೆಲ್ಲ ಒಕ್ಕಟ್ಟಾಗಿ ಈ ಸರ್ಕಾರಗಳಿಗೆ, ಇವತ್ತು ಅಧಿಕಾರಿಗಳಿಗೆ, ಇವ್ರಿಗೆಲ್ಲ ಒಂದು ಭಯ ಹುಟ್ಟಿಸ್ಬೇಕು, ರೈತರ ಗೌರವ ಬರಬೇಕು ಅನ್ನುವಂಥ ವಿಚಾರಣೆ ಇಟ್ಕೊಂಡು ಇವತ್ತು ಶಶಿಕಾಂತ್ ಗುರೂಜಿಯವರ ನೇತೃತ್ವದಲ್ಲಿ ಮತ್ತು ಡಾಕ್ಟರ್ ಮುರುಘರಾಜೇಂದ್ರ ಪರಮ ಪೂಜ್ಯರ ಹಲವಾರು ಪೂಜ್ಯರ ನೇತೃತ್ವದಲ್ಲಿ ಇಡೀ ರಾಜ್ಯದ ಎಲ್ಲ ನನ್ನ ರೈತ ಸಂಘದ ಮುಖಂಡರು, ಈ ತಾಲೂಕಿನ ಮುಖಂಡರು ಎಲ್ಲರ ನೇತೃತ್ವದಲ್ಲಿ ಇವತ್ತು ನಾವೆಲ್ಲ ಕೂಡ ರೈತ ಹುತಾತ್ಮ ದಿನಾಚರಣೆಯನ್ನು ಮಾಡ್ತಾಯಿದ್ದೀವಿ. ಆ ಹುತಾತ್ಮರಾಗಿರ್ತಕ್ಕಂಥ ಇವತ್ತು ನಿಪ್ಪಾಣಿಯಲ್ಲಿ ಕೂಡ ಸುಮಾರು 10-12 ಜನ ತಂಬಾಕು ಚಳವಳಿ ಸಂದರ್ಭದಾಗ ಗೋಲಿಬಾರದಲ್ಲಿ ಕೂಡ ಹುತಾತ್ಮರಾಗ್ಯಾರ. ಇಡೀ ರಾಜ್ಯವ್ಯಾಪಿಯಲ್ಲಿ ಹುತಾತ್ಮರಾಗಿರ್ತಕ್ಕಂಥ ಎಲ್ಲ ಕೂಡ ನನ್ನ ಅಣ್ಣ ತಮ್ಮಂದಿರಿಗೆ ಅವರಿಗೆ ನಮನನ್ನು ಸಲ್ಲಿಸಲಿಕ್ಕೆ ಇಡೀ ರಾಜ್ಯದ ಎಲ್ಲ ನನ್ನ ರೈತ ಬಂಧುಗಳು ತಾವೆಲ್ಲರೂ ಕೂಡ ವಿಶೇಷವಾಗಿ ತಾವೆಲ್ಲ ಭಾಗವಹಿಸಬೇಕು. ಈ ರಾಜ್ಯದ ಏನು ಭೂ ಸುಧಾರಣೆ ಕಾಯ್ದೆ ಇರ್ಬೋದು, ರೈತರ ಸಂಪೂರ್ಣ ಸಾಲ ಮನ್ನಾ ಇರಲಿ, ಡಾಕ್ಟರ್ ಸ್ವಾಮಿನಾಥನ್ ವರದಿ ಇರಲಿ, ಈ ಭಾಗದ ಅಲ್ಲಿರ್ತಕ್ಕಂಥ ಏನು ನಮ್ಮ ಕುಳ್ಳೋಳಿ ಗ್ರಾಮದ ಸುಮಾರು 10,000 ಏನು ಇನಾಮಕ್ಕಿ ಜಮೀನನ್ನು ಸುಮಾರು 500-600 ವರ್ಷದಿಂದ ಸಂಗೊಳ್ಳಿ ರಾಯನ ಹಿಡಿದು ಕೊಟ್ಟಿರ್ತಕ್ಕಂಥದಕ್ಕೆ 11,000 ಎಕರೆ ಜಮೀನನ್ನು ಸರ್ಕಾರ ಅವತ್ತಿನ ಇರ್ತಕ್ಕಂಥ ಬ್ರಿಟಿಷರು ಕೊಟ್ಟರು ಕೂಡ ಇವತ್ತಿನ ಸರ್ಕಾರ ಕೂಡ ಅವ್ರನ್ನ ಇನಾಮದಾರಕ್ಕಿನ ಗೌರವಿಸ್ತಕ್ಕಂಥದ್ದಾಗತ್ತೈತೆ. ಅದನ್ನು ಜಮೀನನ್ನು ಬಿಟ್ಟು ಸಾಕಷ್ಟು ಸಾವಿರಾರು ಕುಟುಂಬಗಳು ಇವತ್ತು ಒಂದು ಗುಂಟೆಯಲ್ಲಿರ್ತಕ್ಕಂಥ ರೈತರದಾರು ಅವರಿಗೆ ಆ 11,000 ಎಕರೆ ಜಮೀನನ್ನು ಬಿಡಿಸಿಕೊಡ್ತಕ್ಕಂಥ ಹೋರಾಟನೂ ಕೂಡ ಅವತ್ತು ಜಿಲ್ಲಾಧಿಕಾರಿಗೆ ಒತ್ತಾಯ ಮಾಡೋದಿರ್ಬೋದು. ನಮ್ಮ ಘಟಪ್ರಭಾ ಎಡದಂಡೆ ಭಾಗದ ಏನು ಕಾಲುವೆಯಲ್ಲಿ ಲಕ್ಷಾಂತರ ಎಕರೆ ಜಮೀನನ್ನು ಸರ್ಕಾರ ಇವತ್ತು ಅವ್ರೇನು ಒಂದು ನಮ್ಮ ಜಮೀನನ್ನು ಅಂಥದ್ದು ಮಾಡಿ ಅಲ್ಲಿ ಒಕ್ಕೂಲೆ ಎಬ್ಬಿಸುವಂಥದ್ದು ಆಕೈತಿ. ಅದು ಸಂಪೂರ್ಣ ರೈತರಿಗೆ ಅದನ್ನು ಹಕ್ಕುಪತ್ರನ ಕೊಡ್ತಕ್ಕಂಥದ್ದು ಆಗಬೇಕು ಅನ್ನೋದು ಕೂಡ ಆ ಹೋರಾಟ ಇದೆ. ಕಬ್ಬು ಬೆಳೆಗಾರರು, ವಿಶೇಷವಾಗಿ ಕಬ್ಬು ಬೆಳೆಗಾರರು ಈ ಸಲ ನಾವು ಕಾರ್ಖಾನೆಯವರು 3,000 ರೂಪಾಯಿ ಕಬ್ಬಿನ ಬಿಲ್ ಕೊಡತ್ತಾರೆ. ನಾವು 10 ವರ್ಷದಿಂದ ಕೂಡ 3,000 ರೂಪಾಯಿ ರೇಟನ್ನು ಪಡೆದವ್ರದು. 10 ವರ್ಷದಿಂದ ಗೊಬ್ಬರ, ಡೀಸೆಲ್, ಪೆಟ್ರೋಲ್ ಎಲ್ಲ ಕೂಡ ಇವತ್ತು ಅರ್ಧ ರೇಟ್ ಇತ್ತು. ಇವತ್ತು ಎಲ್ಲ ಕೂಡ ಡಬಲ್ ರೇಟ್ ಆಗ್ಯಾವು. ಕೂಲಿ ಕಾರ್ಮಿಕರು ಕೂಡ ಡಬಲ್ ಆಗೈತಿ. ಇವತ್ತು ಕಬ್ಬು ಬೆಳೆಗಾರರಿಗೆ ಕೂಡ 5,500 ರೂಪಾಯಿ ಕಬ್ಬಿನ ಬಿಲ್ ಕೊಡಬೇಕನ್ನುವಂಥ ಹೋರಾಟ ಹಲವಾರು ವಿಚಾರಗಳು ಇಟ್ಕೊಂಡು ಅವತ್ತು ಜಿಲ್ಲಾಧಿಕಾರಿಗೆ ಹಕ್ಕು ಒತ್ತಾಯವನ್ನು ಕೂಡ ಮಾಡಬೇಕಾಗಿತ್ತು. ಅದಕ್ಕೆ ವಿಶೇಷವಾಗಿ ಪಕ್ಷಾತೀತವಾಗಿ ಎಲ್ಲ ರೈತ ಬಂಧುಗಳು ಭಾಗವಹಿಸಬೇಕಂತೇಳಿ ತಮ್ಮಲ್ಲಿ ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಚುನಪ್ಪ ಪೂಜಾರಿ, ಕಾಶಿನಾಥ ಜಂಬಗಿ, ರಮೇಶ್ ಕಲಾರ, ವಾಸು ಪಂಡ್ರೋಳಿ, ಬಾಬುಗೌಡ ಪಾಟೀಲ್, ಪರಸಪ್ಪ ಚಿನಗುಂಡಿ ಇತರರು ಇದ್ದರು. ಮಹದೇವ ಕಾಂಬ್ಳೆ, ಸ್ಯಾಟಲೈಟ್ ನ್ಯೂಸ್ ಕನ್ನಡ, ರಾಯಬಾಗ.